See the question number 35. In the given figure, PQ and RS are two parallel tangents to a circle with center O. So ಇಲ್ಲಿ ಏನ್ ಹೇಳ್ತಾ ಇದೆ, PQ ಮತ್ತೆ RS ಗಳು ಏನಾಗ್ತಾ ಇದೆ, parallel tangent. Okay. So ಇಲ್ಲಿ AB with the point of the contact C. So AB ಏನಾಗ್ತಾ ಇದೆ, another tangent. So ಇಲ್ಲಿ AB ಏನಾಗ್ತಾ ಇದೆ, ಇನ್ನೊಂದು ಸ್ಪರ್ಶಕ. So C ಏನಾಗ್ತಾ ಇದೆ, C ಬಿಂದುವಿನಲ್ಲಿ ಛೇದಿಸ್ತಾ ಇದೆ, which intersecting the point C. Okay. And prove that this angle AOB is equal to 90 degree. So ಈ angle AOB ಅನ್ನ ನಾವು 90 degree ಅಂತ ಪ್ರೂವ್ ಮಾಡಬೇಕು. So proof. Let the tangent AB touches the circle at C. Join OC. So ಇಲ್ಲಿ ಏನಾಗ್ತಾ ಇದೆ, AB ಅನ್ನೋದು ಒಂದು ಟ್ಯಾಂಜೆಂಟ್ ಅಲ್ವಾ, C ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಟಚ್ ಆಗ್ತಾ ಇದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ O ಮತ್ತು C ಅನ್ನ ಜಾಯಿನ್ ಮಾಡ್ತೇನೆ. ಓಕೆ. ಸೊ OC ಜಾಯಿನ್ ದ OC. ಓಕೆ. ಸೊ ಇಲ್ಲಿ ಇನ್ ಟ್ರಯಾಂಗಲ್ OXA ಅಂಡ್ OCA ಅನ್ನ ಒಬ್ಸರ್ವ್ ಮಾಡಿ. ಓಕೆ. ಸೊ ಇಲ್ಲಿ ನೋಡಿ, ಟ್ರಯಾಂಗಲ್ OXA. ಸೊ ಈ ಒಂದು ಟ್ರಯಾಂಗಲ್ ಅನ್ನ ಮತ್ತು ಟ್ರಯಾಂಗಲ್ OCA ಅನ್ನ ಒಬ್ಸರ್ವ್ ಮಾಡಿ. ಓಕೆ. ಸೊ ಇಲ್ಲಿ OX ಮತ್ತು OC ಏನಾಗುತ್ತೆ, ಈಕ್ವಲ್ ಆಗತ್ತೆ. OX ಮತ್ತು OC ಈಕ್ವಲ್, ಯಾಕಂದ್ರೆ ಕಾಮನ್ ರೇಡಿಯೈ. ಸೊ ಸರ್ಕಲ್ಗೆ ಏನಾಯ್ತು, OX ಮತ್ತೆ OC ಏನಾಗುತ್ತೆ, ಈಕ್ವಲ್ ಆಗುತ್ತೆ, ವಿಚ್ ಇಸ್ ದಿ ರೇಡಿಯೈ. ಸೊ ಅದೇ ರೀತಿ XA ಮತ್ತು AC ಏನಾಗ್ತಾ ಇದೆ, ಟ್ಯಾಂಜೆಂಟ್ಸ್ ಆಗತ್ತೆ ಅಲ್ವಾ. ಸೊ XA ಮತ್ತು AC ಏನಾಗುತ್ತೆ, ಟ್ಯಾಂಜೆಂಟ್ ಆಗುತ್ತೆ. ಸೊ ಬೈ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಟ್ಯಾಂಜೆಂಟ್ಸ್, ದಿಸ್ ಟ್ಯಾಂಜೆಂಟ್ XA ಲೆಂತ್ ಅಂಡ್ AC ಲೆಂತ್ ಈಸ್ ಆಲ್ವೇಸ್ ಈಕ್ವಲ್ ಅಂತ ಹೇಳುತ್ತೆ. ಸೊ ಹಾಗಾದ್ರೆ AX ಇಸ್ ಈಕ್ವಲ್ ಟು AC ಅಂತ ಬರೀಬಹುದು. ಸೊ ಅದೇ ರೀತಿ OA ಇಸ್ ಈಕ್ವಲ್ ಟು OA, ವಿಚ್ ಇಸ್ ದಿ ಕಾಮನ್ ಸೈಡ್. ಟ್ರಯಾಂಗಲ್ XOA ಗೂ OA ಸೈಡ್ ಇದೆ, AOC ಟ್ರಯಾಂಗಲ್ಗೂ AO ಸೈಡ್ ಇದೆ. ಸೊ ಏನಾಯ್ತು, ಇದು OA ಇಸ್ ಈಕ್ವಲ್ ಟು OA, which is the common side. Therefore, side postulates ಇಂದ ಏನ್ ಹೇಳ್ಬೋದು, in a triangle XOA and triangle AOC are congruent triangle ಅಂತ ಹೇಳ್ಬೋದು. All the sides are equal ಅಲ್ವಾ. ಸೊ similarly the corresponding angles also equal ಆಗುತ್ತೆ. ಸೊ ಹಾಗಾದ್ರೆ ಏನ್ ಬರಿಬಹುದು ನಾನು, this triangle OXA is congruent this triangle OCA. ಸೊ ಈ ಒಂದು ಟ್ರಯಾಂಗಲ್ ಸಿಮಿಲರ್ ಆಯ್ತಂದ್ರೆ XOA ಈ ಆಂಗಲ್ ಏನಾಗುತ್ತೆ, AOC ಆಂಗಲ್ ಗೆ ಈಕ್ವಲ್ ಆಗತ್ತೆ. ಸೊ ಅದೇ ರೀತಿ OXA ಈ ಆಂಗಲ್ ಏನಾಗುತ್ತೆ, OCA ಆಂಗಲ್ ಗೆ ಈಕ್ವಲ್ ಆಗತ್ತೆ. ಸೊ ಅದೇ ರೀತಿ XAO ಆಂಗಲ್ OAC ಆಂಗಲ್ ಗೆ ಈಕ್ವಲ್ ಆಗತ್ತೆ. Therefore, this XOA angle is equal to angle COA. Take this as equation number 1. Similarly, triangle OYB ಮತ್ತು OCB ಟ್ರಯಾಂಗಲ್ ಅನ್ನ ನೋಡಿ. ಸೊ ಇಲ್ಲೂ ಕೂಡ ಏನಾಯ್ತು, OC equal to OY because the radii of the same circle, and this YB and CB are the equal side because which is the tangent. So the length of the tangents are equal, and this OB and OB are the common side. So therefore we can say that this OBC is congruent to this OYB. So here this all the sides are equal, then corresponding angles are also equal. Therefore we can write this angle COB is equal to angle YOB ಅಂತ ಬರಿಬಹುದು. ಸೊ ಹಾಗಾದ್ರೆ ಇಲ್ಲಿ this triangle XOA. ಸೊ ಇಲ್ಲಿ ನೋಡಿ, XY ಅನ್ನೋದು ಏನಾಯ್ತು, ಒಂದು ಸರಳ ರೇಖೆ ಆದ್ರೆ, ಒಂದು ಸ್ಟ್ರೇಟ್ ಲೈನ್ ಆದ್ರೆ, ಇಲ್ಲಿ ಟೋಟಲ್ ಆಂಗಲ್ ಏನಾಗಿರುತ್ತೆ, ಯಾವಾಗ್ಲೂ 180 ಡಿಗ್ರಿ ಇರತ್ತೆ ಅಲ್ವಾ. ಸೊ ಹಾಗಾದ್ರೆ XOA ಪ್ಲಸ್ AOC ಪ್ಲಸ್ COB ಪ್ಲಸ್ BOY ವಿಚ್ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, 180 ಡಿಗ್ರಿ ಅಂತ ಬರಿಬಹುದು. Here this XY is a straight line. So from equation 1 and 2,
Here this XOA angle is equal to AOC angle ಅಲ್ವಾ. ಸೊ ಅದೇ ರೀತಿ COB angle is equal to BOY. So we can write this XOA and COA as 2 times of AOC plus 2 times of COB is equal to 180 degree. Here this AOC plus COB. So ಇದು ಟೋಟಲ್ ಆಂಗಲ್ ಏನಾಯ್ತು AOB ಆಗತ್ತೆ. ಸೊ ಹಾಗಾದ್ರೆ ಆಂಗಲ್ AOC plus angle COB is equal to angle AOB, which is equal to 90 degree. So hence the proof. ಓಕೆ, ಎಂಡ್ ದಿ ಕ್ಲಾಸ್. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸರ್ಕಲ್ಗೆ ಸಂಬಂಧಪಟ್ಟಂತ ಎಲ್ಲ ಕ್ವಶನ್ಸ್ಗಳು ಮುಗೀತು. ಓಕೆ, ಸೊ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಆಲ್.